ಬೆಂಗಳೂರಿನಲ್ಲಿ ಕಾಮುಕ ಕೋಚ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ಕಾಮುಕ ಮುಖ ಅನಾವರಣಗೊಂಡಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮದುವೆಯಾದ ಮಹಿಳೆಯರೇ ಇವನ ಟಾರ್ಗೆಟ್ ಅಂತೆ. ಮ್ಯಾಥ್ಯೂ ಮೊಬೈಲ್ನಲ್ಲಿ ರಾಸಲೀಲೆಯ ವಿಡಿಯೋಗಳು ಇವೆ ಅಂತೆ. ಬನ್ನೇರುಘಟ್ಟ ರಸ್ತೆಯ ಕಾರ್ಮೆಲ್ ಅಕಾಡೆಮಿಯ ಕೋಚ್ ಈತ. ಅಕಾಡೆಮಿಗೆ ಬರುವ ಮಹಿಳೆಯರೇ ಈತನ ಟಾರ್ಗೆಟ್. ಮೂಲತಃ ಕೇರಳ ಮೂಲದವನಾಗಿರುವ ಮ್ಯಾಥ್ಯೂ ನ್ಯಾಯಕ್ಕಾಗಿ ಈಗ ಕೋಣನಕುಂಟೆ ಠಾಣೆ ಮೆಟ್ಟಿಲೇರಿದ ಮಹಿಳೆ. ಮದುವೆಯಾದ ಮಹಿಳೆಯರನ್ನೇ ಕೋಚ್ ಮ್ಯಾಥ್ಯೂ ಟಾರ್ಗೆಟ್ ಮಾಡ್ತಾ ಇದ್ದ. ಈತನ ಮೊಬೈಲ್ನಲ್ಲಿ ಅನೇಕ ರಾಸಲೀಲೆಯ ವಿಡಿಯೋಗಳು ಸಿಕ್ಕಿವೆ. ಬನ್ನೇರುಘಟ್ಟ ರಸ್ತೆಯ ಕಾರ್ಮೆಲ್ ಅಕಾಡೆಮಿಯ ಕೋಚ್ ಮ್ಯಾಥ್ಯೂ ಈತನ ಕಾಮುಕ ಮುಖ ಈಗ ಅನಾವರಣಗೊಂಡಿದೆ. ಮಹಿಳೆಯೊಬ್ಬರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನ್ಯಾಯ ಕೊಡಿಸಿ ಅಂತ ಅಂಗಲಾಚಿಸಿದ್ದಾರೆ. ಕೋಚ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಕಾಡೆಮಿಗೆ ಬರುವಂತಹ ಮಹಿಳೆಯರೇ ಇವನ ಟಾರ್ಗೆಟ್ ಅಂತೆ. ಮೂಲತಃ ಕೇರಳದವನಾದಂತಹ ಮ್ಯಾಥ್ಯೂ ಕ್ರಿಕೆಟ್ ಕೋಚ್. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಮಹಿಳೆಯೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ಆಗಿದೆ. ಈತನ ಕಾಮುಕ ಮುಖ ಅನಾವರಣಗೊಂಡಿದೆ. ಡಿವೋರ್ಸ್ ಆಗಿದ್ದ ಮಹಿಳೆಗೆ ಕಾಮುಕ ಮ್ಯಾಥ್ಯೂ ವಂಚಿಸಿರೋದು. ಮಗಳನ್ನ ಕ್ಯಾಂಪ್ಗೆ ಬಿಡೋದಕ್ಕೆ ಮಹಿಳೆ ಬರ್ತಾ ಇದ್ರು. ಮಹಿಳೆ ಪರಿಚಯ ಮಾಡಿಕೊಂಡು ಅವರನ್ನ ಬುಟ್ಟಿಗೆ ಹಾಕೊಂಡಿದ್ದ ಮ್ಯಾಥ್ಯೂ ಕ್ರಿಕೆಟ್ ಕೋಚ್. ಮದುವೆ ಆಗ್ತೀನಿ ಅಂತ ಗರ್ಭಿಣಿ ಕೂಡ ಮಾಡಿ ಕೈ ಕೊಟ್ಟನಂತೆ. ಹಲವು ಮಹಿಳೆಯರ ಖಾಸಗಿ ವಿಡಿಯೋವನ್ನ ಈ ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ಮಾಡ್ಕೊಂಡಿದ್ದಾನೆ. ಬೇರೆ ಮಹಿಳೆಯರ ಫೋಟೋ ವಿಡಿಯೋ ನೋಡಿ ಈ ಸಂತ್ರಸ್ತೆ ಶಾಕ್ ಆಗಿದ್ದಾರೆ. ವಿಡಿಯೋದಲ್ಲಿರೋದು ನಾನೇ ಅಂತ ಸಂತ್ರಸ್ತೆಗೆ ಧಮಕಿ ಕೂಡ ಹಾಕಿ ಅಬಾರ್ಷನ್ ಮಾಡ್ಕೋ ಅಂತ ಕಿರುಕುಳ ಕೊಟ್ಟಿದ್ದಾನಂತೆ. ಶನಿವಾರ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಮ್ಯಾಥ್ಯೂ ಎಸ್ಕೇಪ್ ಆಗಿದ್ದಾನೆ. ಕ್ರಿಕೆಟ್ ಕೋಚ್ನಿಂದ ಏನು ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಸಂತ್ರಸ್ತ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತಾನೆ. ಯಾವ ರೀತಿ ಆತ ಫ್ರಾಡ್ ಮಾಡೋದ, ಯಾವ ರೀತಿ ಆತನ ಮೊಬೈಲಲ್ಲಿ ಬೇರೆ ಬೇರೆ ಹೆಣ್ಮಕ್ಳ ಒಂದು ವಿಡಿಯೋಗಳಿದ್ವು, ಏನು ಇದ್ರ ಬಗ್ಗೆ ಫುಲ್ ಡೀಟೇಲನ್ನು ಅವ್ರ ಮಾತುಗಳಲ್ಲೇ ಕೇಳೋಣ. ಮೇಡಮ್, ಮೊದಲಿಗೆ ಈ ಕೋಚ್ ಮ್ಯಾಥ್ಯೂ ನಿಮಗೆ ಯಾವಾಗ ಪರಿಚಯ ಆದ, ಹೇಗಿತ್ತು ನಿಮ್ಮ ಫ್ರೆಂಡ್ಶಿಪ್ಪು, ಲವ್ವು, ಯಾವ ರೀತಿ ಟರ್ನ್ ಆಯಿತು, ಆಮೇಲೆ ಲಿವಿಂಗ್ ಟುಗೆದರ್ ಇದ್ರಿ, ಏನೆಲ್ಲ ಡೀಟೇಲ್ ಇದೆ ಹೇಳಿ. ಸರ್, ನಂದು ಒಂದು ಬಂದು ಮ್ಯಾರೇಜ್ ಮಾಡ್ಕೋಬೇಕು ಲವ್ ಅನ್ನೋದೇನು ಇರಲಿಲ್ಲ. ನನಗೆ ಅವನು ಲಾಸ್ಟ್ ಇಯರ್ ಪರಿಚಯ ಆಗಿದ್ದು ನನ್ನ ಮಗಳು ECI ವಿಚಾರಕ್ಕೆ. ಅಷ್ಟರಲ್ಲೇ ಇದ್ವಿ, ಏನು ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ನನ್ನ ಸೋದರತ್ತೆರು ನನಗೆ ಸಪೋರ್ಟ್ ಮಾಡದೇ ಇರೋ ಕಾರಣ ನಾನು ಒಂದಿನ ಮನೆ ಬಿಟ್ಟು ಆಚೆ ಹೋದ್ರೆ ಬುದ್ಧಿ ಬರುತ್ತೆ ಅಂತ ನಾನು ಟ್ರೈ ಮಾಡಿದೆ. ಫ್ರೆಂಡ್ಸ್ ಹತ್ರ ಅಮೌಂಟ್ ಸಹಾಯ ಕೇಳಿದೆ ಸರ್. ಆ ಟೈಮಲ್ಲಿ ನಾನು AB ಮ್ಯಾಥ್ಯೂ ಅವ್ರದ್ದು ಕಾಂಟ್ಯಾಕ್ಟ್ ನೇಮ್ ನೋಡಿದೆ. ಆತ ನಂಗೆ ಏನು ಪರಿಚಯ ಅಷ್ಟಿರಲಿಲ್ಲ ಸರ್. ಕ್ರಿಕೆಟ್ ಕೋಚು PE ಟೀಚರ್ ಅಂತ ಮಾತ್ರ ಗೊತ್ತು. ನಂಗೆ 2000 ರೂಪೀಸ್ ಹೆಲ್ಪ್ ಬೇಕಿತ್ತು, ಕಾಲ್ ಮಾಡಿ ನಾನು ಕೇಳ್ತೀನಿ. ಅವಾಗ ಆತ ಬಂದು ನನಗೆ ಆಮ್ ಆದ್ಮಿ ಪಾರ್ಟಿ ಸೌತ್ ಇಂಡಿಯನ್ ಪ್ರೆಸಿಡೆಂಟ್ ನಾನು, ನನಗೆ ಪೊಲೀಸ್ ಬ್ಯಾಕ್ಗ್ರೌಂಡ್ ಇದೆ, ಸೊ ನನಗೆ ಸಪೋರ್ಟ್ ನಿಮಗೆ ಮಾಡ್ತೀನಿ ಅಂತ ಹೋಪ್ ಕೊಟ್ಟರು. ನಾನು ಆಚೆ ಬಂದೆ. ಶಾನ್ಭೋಗ್ನಳ್ಳಿಲೇ ನನಗೆ ಒಂದು ಮನೆ ಕೂಡ ಮಾಡಿಕೊಡ್ತಾರೆ. ಅಂದರೆ ಅವ್ರ ಫ್ರೆಂಡ್ದು ಮನೆ ಇರುತ್ತೆ, ಗೊತ್ತಿರೋರ ಮನೆ. ಸೊ ಬಂದು ಈ ಥರ ಎಲ್ಲ ಆಗಿ ನೆಕ್ಸ್ಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಆಗುತ್ತೆ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ. ಆಮೇಲೆ ಅವರು ಜೀವ ಬೆದರಿಕೆ ಹಾಕೋದು, ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅಂತ, ಆಮೇಲೆ ಮಗಳನ್ನ ಬಿಟ್ಟರೆ ಜೀವನಾಂಶ ಕೊಡಬೇಕಾಗುತ್ತೆ ಅಂತ ನನಗೆ ಕೊಟ್ಟಿಲ್ಲ. ಬಟ್ ಆಮೇಲೆ ಡೈವರ್ಸ್ ಆಗಿದೆ, ಮ್ಯೂಚುವಲ್ ಅಪ್ಲೈ ಆಯಿತು, ಮ್ಯೂಚುವಲ್ ಡಿವೋರ್ಸ್ ಕೂಡ ಲೀಗಲ್ ಆಗಿದೆ ಸರ್. ಅದಾದ್ಮೇಲೆ ಈತ ನನಗೆ ಲೈಫ್ ಕೊಡ್ತೀನಿ ಅಂತ ಹೋಪ್ ಕೊಡ್ತಾನೆ. ಹೌದು, ನನಗೆ ಬಿಕಾಸ್ ನನಗೆ ಮನೆ ಇಲ್ಲ, ಮಠ ಇಲ್ಲ, ನಾನು ಹೆಲ್ಪ್ಲೆಸ್ ಆಗಿದೆ ಸರ್. ಬಟ್ ನಮ್ದೆ, ಯಾಕಂದ್ರೆ ಅಷ್ಟು ಸಹಾಯ ಮಾಡಿದವರು ಅಂತ. ಆಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಅಂತ ಕೇಳ್ಕೊಂಡೆ. ಇಲ್ಲ, ಅಪ್ಪ ಅಮ್ಮನ ಒಪ್ಪಿಸ್ತೀನಿ, ಚರ್ಚಲ್ಲಿ ನೀಟಾಗಿ ಮದುವೆ ಮಾಡ್ಕೊಳ್ಳೋಣ, ಬಿಕಾಸ್ ಮಗು ಇರೋದ್ರಿಂದ ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ಕೊಂಬಂದ. ಸೊ ಆಮೇಲೆ ಸಂಸಾರ ತರನೇ ಸ್ಟಾರ್ಟ್ ಆಗ್ತಾ ಬರುತ್ತೆ ಸರ್ ಮನೆಯಲ್ಲಿ. ಮತ್ತೆ ಅವ್ರ ತಂದೆ ತಾಯಿ ಬಿಟ್ಬಿಡು ಈತ ಬಿಟ್ಟಿಲ್ಲ. ಹೇಳ್ಬೇಕಂದ್ರೆ ನಿಂತ್ಕೊಂಡ್ರು, ಜೊತೆಲಿದ್ರು, ಎಲ್ಲ ಮಾಡಿದ್ರು. ನನಗೆ ಒಂದು ಏಪ್ರಿಲ್ ಮೇನಲ್ಲಿ ಅವರು ಕ್ರಿಕೆಟ್ ಟೂರ್ನಮೆಂಟ್ಗೆ ಮೈಸೂರಿಗೆ ಹೋಗ್ತಾರೆ. ಮಕ್ಕಳದು ಒಂದು ಫೋನ್ ಇಲ್ಲೇ ಬಿಟ್ಟು ಹೋಗ್ತಾರೆ ಮಿಸ್ ಆಗಿ. ಅದು ನಾನು ನೋಡಿದಾಗ ಅಷ್ಟು 2,500 ವಿಡಿಯೋಸ್ ಮೇಲಿತ್ತು. ಅದು ಎಲ್ಲ ಹಿಂದೂ ಹೆಣ್ಮಕ್ಳೇನೆ, ಯಾರು ಕ್ರಿಶ್ಚಿಯನ್ಸ್ ಅಲ್ಲ.
ಸೊ ಈ ರೀತಿ ಎಲ್ಲ ಮೇಡಮ್ ಹೆಣ್ಮಕ್ಳೆಲ್ಲ ಯಾರು ನಿಮ್ಗೆ ಗೊತ್ತಿರೋರ ಅಥವಾ ಏನೋ ಕ್ರಿಕೆಟ್ ಕೋಚಿಂಗ್ ಬರ್ತಿದ್ದ ಮಕ್ಕಳ ತಾಯಿ ಏನ ಯಾವ ರೀತಿ ಏನು? ಇಲ್ಲ ಸರ್, ನಾನಲ್ಲಿ ಇರೋರ್ನ ಯಾರು ನನ್ನ ಕಣ್ಣಾರೆ ನೋಡಿಲ್ಲ. ಅವರು ಯಾರು ಸ್ಕೂಲ್ ಅವ್ರಂತೂ ಅಲ್ಲ. ನಾನು ನನ್ನ ಮಗಳನ್ನ ಕರ್ಕೊಂಬರಕ್ ಹೋದಾಗ ಅಲ್ಲಿ ಯಾರು ಅಲ್ಲ. ಇದೆಲ್ಲ ನಾನು ಅವ್ನ ಲೈಫಿಗೆ ಬರೋಕ್ಕಿಂತ ಮುಂಚೆ ನಡೆದಿರೋ ಕತೆಗಳು. ಬಟ್ ವಿಡಿಯೋಸ್ ಇಟ್ಕೊಂಡಿದ್ದ. ನಾನು ಏನಕ್ಕೆ ಈ ಥರ ವಿಡಿಯೋಸ್ ಎಲ್ಲ ನೀನು ಇಟ್ಕೊಂಡಿದ್ಯಾ, ಡಿಲೀಟ್ ಮಾಡು ಅಂದರೆ ನನಗೆ ಹೆಂಗ್ ತಗೋಬೇಕಂತ ಗೊತ್ತಾಗಿಲ್ಲ ಸರ್. ಹೋದ್ರು ನನಗೆ ಪ್ರಾಬ್ಲಮ್, ಸಮಾಜ ನನ್ನನ್ನು ಆಡುತ್ತೆ. ಮೊದಲನೇ ಗಂಡನ ಜೊತೆ ಇರಲಿಲ್ಲ, ಈಗ ಇವಳನ್ನು ಬಿಟ್ಲು. ಹೆಣ್ಣನ್ನೇ ಮಾತಾಡ್ತಾರೆ ಸಮಾಜ, ಒಳಗಡೆ ನೋವು ತಿಂದಿದ್ದು ಯಾರೂ ಗೊತ್ತಾಗಲ್ಲ. ಸೊ ನಾನು ಚೇಂಜ್ ಮಾಡೋಣ ಅಂತ ಟ್ರೈ ಮಾಡಿದೆ. ನನಗೆ ಇನ್ನೊಂದು ಕೇಳ್ತಿದ್ದ, ನಾನೇ ಕರ್ಕೊಂಬಂದೆ ಅಂತ ಪ್ರೂಫ್ ಏನು? ಸೊ ಈ ರೀತಿ ಕೇಳಕ್ಕೆ ಜನವರಿ ಮಂತಿಂದ ಸ್ಟಾರ್ಟ್ ಮಾಡ್ದ. ನಾವು ಶಾನ್ಭೋಗ್ನಲ್ಲಿ ಮನೆಯಿಂದ ಈ ಗೊಟ್ಟಿ ಬೆಗೆರೆ ಮನೆಗೆ ಡಿಸೆಂಬರ್ 29 ವೆಕೇಟ್ ಆದ್ವಿ ಸರ್. ಸೊ ಆ ಟೈಮ್ನಿಂದ ನನಗೆ ಸ್ವಲ್ಪ ಮದುವೆ ಮಾಡ್ಕೊ ಅಂದ್ರೆ ಅಪ್ಪ ಅಮ್ಮನ ಪ್ರೆಷರ್ ಇದೆ. ನನ್ನ ಮುಂದೆ ಕಾಲ್ ಮಾಡಿದಾಗ ಅವ್ರ ತಂದೆ ತಾಯಿ ಇರು ಇನ್ನ ವೆಯ್ಟ್ ಮಾಡು ಡಿಲೇ ಮಾಡ್ಕೊಂಡೇ ಬರ್ತಾರೆ ಸರ್. ನೀವು ಲೀವಿಂಗ್ ಟುಗೆದರ್ ಇದ್ರೆ ನಿಮ್ದು ಕೂಡ ಏನಾದ್ರು ವಿಡಿಯೋ ಮಾಡ್ಕೊಂಡಿದ್ನ ಅಥವಾ ನಿಮ್ಮ ಇದ್ರ ಬಗ್ಗೆ ನಿಮ್ ಗಮನಕ್ಕೆ ಏನಾದ್ರು ಬಂದಿತ್ತೆ? ಇಲ್ಲ ಸರ್, ನನ್ನ ಜೊತೆ ಯಾವತ್ತೂ ಹಂಗೆ ನಡ್ಕೊಂಡಿಲ್ಲ. ಬಿಕಾಸ್ ಚೆನ್ನಾಗಿ ಯಾವುದಕ್ಕೂ ಕೊರತೆ ಇಟ್ಟಿರಲಿಲ್ಲ ಸರ್. ನನ್ನ ಚೆನ್ನಾಗೇ ನೋಡ್ಕೊಂತಿದ್ದ. ಅವ್ನು ನನ್ಗೇನು ಕಮ್ಮಿ ಅಂತೂ ಮಾಡಿಲ್ಲ. ಬಟ್ ಲೀಗಲ್ ಆಗಿ ಒಂದು ಪ್ರೂಫ್ ಕೊಡಕ್ ರೆಡಿ ಇಲ್ಲ. ಏನಕ್ಕಂದ್ರೆ ಅವ್ನಿಗೆ ಮಾಮೂಲಿ ಇಂಥ ಹುಡುಗಿರ್ ವಿಚಾರ ಬರುತ್ತೆ, ಹೋಗ್ಬೇಕು ಮಾಡಬೇಕು. ನನಗೆ ಯಾರು ಕೇಳೋರಿಲ್ಲ ಅನ್ನೋ ಒಂದೇ ಇದಕ್ಕೆ, ನಾನು ಏನು ಹೇಳಿದ್ರು ಕೇಳಲೇಬೇಕು ಅನ್ನೋ ಒಂದು ಇದಕ್ಕೆ ಅವನನ್ನ ತುಂಬಾ ಆಟಾಡಿಸ್ಕೊಂಡೇ ಬಂದ. ಇದಿಷ್ಟು ಸಂತ್ರಸ್ತೆಯ ಮಾತಾಗಿರುವಂಥದ್ದು. ಅಂದರೆ ನನಗಾದಂತಹ ಒಂದು ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗಾಗಬಾರ್ದು, ನ್ಯಾಯ ಬೇಕು ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.